ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಸಂಡೇ ಬ್ಲಾಗ್ನ ಮಾಡ್ತಿದ್ದೀನಿ. ಅವತ್ತು ತುಂಬ ಮಳೆ ಬರ್ತಾಯಿತ್ತು, ಹಾಗಾಗಿ ಈ ಅಕ್ಕಪಕ್ಕ ಎಲ್ಲ ನೀರು ತುಂಬಾ ಹೋಗ್ತಾಯಿತ್ತು. ಅದನ್ನು ವಿಡಿಯೋ ಮಾಡ್ಕೊತ ನಿಧಾನಕ್ಕೆ ಹೋಗಿ ಬರ್ತಾಯಿದ್ದೆ. ಯಾಕಂದರೆ ನನ್ನ ಮಗಳು ಸಂಡೇ ಆಗಿರೋದ್ರಿಂದ ಸ್ಕೂಲಿಗೆ ಹೋಗಲ್ಲಲ್ಲ, ಹಾಗಾಗಿ ಮಲಗಿರ್ತಾಳೆ ಅಂಥೇಳಿ ನಿಧಾನಕ್ಕೆ ವಾಕ್ ಮಾಡಿಕೊಂಡು ಹೋಗ್ತಾಯಿದ್ದೆ. ನಿಮ್ಮೂರಲ್ಲೂ ಹೀಗೆ ಮಳೆ ಬಂತು ಅಂತ ತಿಳಿಸಿ. ನೆಕ್ಸ್ಟು ಮನೆ ಬಂದ ನಂತರ ರೊಟ್ಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಅತ್ತೆ ಇಲ್ಲಿ ಮಜ್ಜಿಗೆ ಕಡಿತಾ ಇದ್ದರು. ರೊಟ್ಟಿ ಮಾಡ್ಕೊತಾನೆ ನಾನು ಮಜ್ಜಿಗೆ ಯಾವ ಥರ ಕಡಿತಿದ್ದಾರೆ ನೋಡಿ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ. ಹಿಂದಿನ ಕಾಲದಲ್ಲೆಲ್ಲ ಈ ಟೈಪಲ್ಲೇ ಮಜ್ಜಿಗೆ ಕಡಿತಿದ್ರಲ್ಲ. ನಮ್ಮ ಮನೇಲಿ ಮಿಷನ್ ಹಾಳಾಗಿರೋದ್ರಿಂದ ಅತ್ತೆ ಇಲ್ಲಿ ಕಡಿತಿದ್ದಾರೆ. ಅವರಿಗೆ ಮಾತ್ರ ಬರೋದು, ನಮ್ಗೆ ಯಾರಿಗೂ ಬರೋದಿಲ್ಲ ಗಾರೆ ಎತ್ತಿ ಕಡಿಲಿಕ್ಕೆ. ಈ ಥರ ಕಡಿದ್ರೆ ತುಂಬ ಚೆನ್ನಾಗಿ ಮಜ್ಜಿಗೆ ಬರುತ್ತೆ, ಸ್ವೀಟ್ ಆಗುತ್ತೆ, ಮತ್ತು ಬೆಣ್ಣೆನೂ ತುಂಬ ನೀಟಾಗಿ ಬರುತ್ತೆ, ಮತ್ತು ಜಾಸ್ತಿನೂ ಬರುತ್ತೆ. ಮಿಷನ್ಗಿಂತ ಜಾಸ್ತಿನೇ ಬರುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಈ ಥರನೇ ಮಾಡ್ತಿದ್ರಲ್ಲ, ಅದನ್ನು ಹಾಗೆ ಎತ್ತಿಟ್ಕೊಂಡಿದ್ರು. ನೋಡಿ ಫ್ರೆಂಡ್ಸ್, ಇಷ್ಟು ಬೆಣ್ಣೆ ಬರುತ್ತೆ. ನಮ್ಮ ಮನೇಲಿ ಹಾಲು ತುಪ್ಪ ಬೆಣ್ಣೆ ಎಲ್ಲ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ನಾವು ತುಂಬ ಜನ ಇರೋದರಿಂದ. ಆಮೇಲೆ ನಂತರ ನೆಕ್ಸ್ಟು ನಾವು ರೊಟ್ಟಿ ಮಾಡಿಕೊಂಡು ರೊಟ್ಟಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ಡ್ರೆಸ್ ಹಾಕಿ ರೆಡಿ ಮಾಡೋಣ ಅಂದ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಮಾಡಲಿಕ್ಕೆ ಹೋದ್ವಿ. ಫಸ್ಟು ಪವಿತ್ರ ನಂತರ ನಾದನೇ ಮಗಳನ್ನ ರೆಡಿ ಮಾಡ್ಲಿಕ್ಕೆ ಹೋದ್ವಿ. ಅವಳು ಮಾಡಿಸ್ಕೊತಾನೇ ಇರಲಿಲ್ಲ, ತುಂಬ ರಗಳೆ ಮಾಡ್ತಾಯಿದ್ಲು. ನಿಧಾನಕ್ಕೆ ಅವಳನ್ನ ರೆಡಿ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಟ ಆಡ್ತಿದ್ದಾಳೆ. ಹೇಗೆ ಕಾಣಿಸ್ತಾಳೆ ಅಂತ ತಿಳಿಸ್ರಿ. ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣ್ತಿದ್ಲು. ಇಲ್ಲಿ ಕೊಳಲು ಹಿಡ್ಕೊಂಡು ಅದ್ರ ಮೇಲೆ ಫುಲ್ಲು ಫೋಕಸ್ ಮಾಡ್ತಾಯಿದ್ಲು ಆಟಾಡ್ಕೊತ. ಅಷ್ಟೇನು ರಗಳೆ ಕೊಡಲಿಲ್ಲ, ನಿಧಾನಕ್ಕೆ ಅವಳ ಪಾಡಿಗಳು ಆಟಾಡ್ತಾಯಿದ್ಲು. ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ ಫ್ರೆಂಡ್ಸ್. ನೆಕ್ಸ್ಟು ನನ್ನ ಮಗಳನ್ನ ರೆಡಿ ಮಾಡಿದೆ. ನನ್ನ ಮಗಳನ್ನ ರೆಡಿ ಮಾಡೋದ್ರೊಳಗೆ ನೈಟ್ ಆಗಿತ್ತು. ಯಾಕಂದರೆ ನನಗೆ ಅದು ಇದು ಕೆಲಸ ಅಂಥೇಳಿ ತುಂಬಾ ಕೆಲಸ ಆಯಿತು, ರೆಡಿ ಮಾಡಲಿಕ್ಕಾಗಲಿಲ್ಲ. ಅವಳು ರೆಡಿ ಮಾಡಿದೆ. ಹಾಗಾದರೆ ಒಂದು ಡ್ಯಾನ್ಸ್ ಮಾಡ್ತೀನಿ ಅಂತೇಳಿ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿದ್ಲು. ಹಾಡು ಹೇಳ್ಕೊತ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಫ್ರೆಂಡ್ಸ್, ನೀವೆಲ್ಲ ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಕೃಷ್ಣ ಜನ್ಮಾಷ್ಟಮಿದು ಅಂತ ಹೇಳಿ ನನಗೆ ತಿಳಿಸಿ. ನಾನು ಮಾಡಿರೋದು ಹೇಗಾಗಿದೆ ಡ್ರೆಸ್ಸು ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟು ನನ್ನ ಮಗಳು ಹಾಡು ಹೇಳ್ಕೊತ ಡ್ಯಾನ್ಸ್ ಮಾಡ್ತಾಳಂತೆ, ನೀವು ನೋಡಿ ಫ್ರೆಂಡ್ಸ್. ಇಲ್ಲಿದ್ದಿದ್ವಿ, ಪಕ್ಕದ ಮನೆಯಿಂದ ರೆಡಿ ಮಾಡಲಿಕ್ಕೆ. ಪಕ್ಕದ ಮನೆಯಿಂದ ಮಾನ್ವಿ, ಫೋರ್ಷಿತ್ ಅಂತ ಹೇಳಿ ಬಂದಿದ್ದರು. ಇವಳೇ ನೋಡಿ ಫ್ರೆಂಡ್ಸ್, ಮಾನ್ವಿ ಅಂತ ಹೇಳಿ. ಎಲ್ಲರೂ ಸೇರಿ ಒಟ್ಟಿಗೆ ಚಂದನ ಸ್ಕೂಲಿಗೆ ಹೋಗ್ತಾರೆ. ನನ್ನ ಮಗಳು, ಇವಳು ಎಲ್ಲ ಅವಳ ತಮ್ಮ ಎಲ್ಲರೂ ಸೇರಿ ಒಟ್ಟು ಒಂದು 5-6 ಜನ ಸೇರಿ ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ರಾಧೆ ಗೋಪಾಲ ಮುರಳಿ ಮನೋಹರ ರಾಧೆ ಗೋಪಾಲ ಶಂಖ ಚಕ್ರ ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ ಕೃಷ್ಣ ಗೋವಿಂದ ನಾರಾಯಣ ಹರೇ ಅಚ್ಯುತಾನಂದ ಗೋವಿಂದ ಮಾಧವ ಅಚ್ಯುತಾನಂದ ಗೋವಿಂದ ಮಾಧವ ಸಚ್ಚಿದಾನಂದ ನಾರಾಯಣ ಹರೇ ಸಚ್ಚಿದಾನಂದ ನಾರಾಯಣ ಹರೇ ಶಂಖ ಚಕ್ರ ಗದಾಧರ ರಾಧೆ ಗೋಪಾಲ ಮುರಳಿ ಮನೋಹರ ರಾಧೆ ಗೋಪಾಲ ಮುರಳಿ ಮನೋಹರ ರಾಧೆ ಗೋಪಾಲ ಶಂಖ ಚಕ್ರ ಗದಾಧರ ರಾಧೆ ಗೋಪಾಲ ಮುರಳಿ ಮನೋಹರ ರಾಧೆ ಗೋಪಾಲ. ಥ್ಯಾಂಕ್ ಯು.